ಅರಸೀಕೆರೆ ಗಡಿ ಕಾಯ್ದ ಮಾಜಿ ಯೋಧ ಈಗ ಸಾವಯವ ಕೃಷಿಯಲ್ಲಿ ಮಾದರಿ. ಅರಸೀಕೆರೆ 21 ವರ್ಷ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅರಸೀಕೆರೆ ನಗರದ ಕೃಷ್ಣ ನಾಯ್ಕ್ ಈಗ ಬಾಣವಾರ ಹೋಬಳಿ ಕುರುಬರಹಳ್ಳಿ ತಾಂಡ್ಯದಲ್ಲಿ 10 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾಡಿ ಯಶಸ್ಸು ಕಂಡಿದ್ದಾರೆ. ತೆಂಗು, ಬಾಳೆ, ಅರಿಶಿನ, ಗೆಣಸು, ರೇಷ್ಮೆ ಬೆಳೆಯುವ ಇವರು ಎರೆಹುಳು ಗೊಬ್ಬರವನ್ನು ತಾವೇ ತಯಾರಿಸುತ್ತಾರೆ. ತೋಟದಲ್ಲಿ ಗೆಣಸು ಬೆಳೆಸಿ ಕಳೆ ನಿಯಂತ್ರಣ ಮಾಡುತ್ತಾರೆ. ಗೆಣಸನ್ನು ಕೀಳದೆ ಭೂಮಿಯಲ್ಲೇ ಬಿಡುವುದರಿಂದ ಎರೆಹುಳುಗಳಿಗೆ ಆಹಾರವಾಗಿ ಗೊಬ್ಬರವಾಗುತ್ತದೆ. ಇದರಿಂದ ಉಳುಮೆ, ಕಳೆ ತೆಗೆಯುವ ವೆಚ್ಚ ಉಳಿತಾಯ. ಸಾವಯವ ಬಾಳೆಗೆ ಬೆಂಗಳೂರಿನಿಂದ ಖರೀದಿದಾರರೇ ಬಂದು ದ್ವಿಗುಣ ಬೆಲೆ ನೀಡುತ್ತಾರೆ. ಸೋಲಾರ್ ಬಳಸಿ ನೀರಾವರಿ ಮಾಡುತ್ತಾರೆ. ರೇಷ್ಮೆಯನ್ನು ರಾಮನಗರದಲ್ಲಿ ಮಾರುತ್ತಾರೆ. ಇಬ್ಬರು ಮಕ್ಕಳು ಇಂಜಿನಿಯರ್ ಹಾಗೂ ಲಾಯರ್. ಮನೆಯಲ್ಲಿದ್ದಾಗ ತಂದೆಯೊಂದಿಗೆ ಕೃಷಿ ಮಾಡುತ್ತಾರೆ. ಗಡಿ ಕಾಯ್ದೆ ಈಗ ಭೂಮಿ ತಾಯಿ ಸೇವೆ ಮಾಡುವ ಯೋಗ ಸಿಕ್ಕಿದೆ ಎನ್ನುತ್ತಾರೆ ಕೃಷ್ಣ ನಾಯ್ಕ್. ಇಂತಹ ಪ್ರಗತಿಪರ ರೈತ ಮಾಜಿ ಯೋಧನ ಸಾಧನೆಯನ್ನು ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆ ಗುರುತಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ವರದಿ ಎಚ್. ಡಿ. ಸೀತಾರಾಮ್. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಇದು ತೋಟ ನಿಮ್ಮದು? ಹೌದು. ನಮ್ಮ ಮನೆ ಹತ್ರ ಮನೆ ಮುಂದೆ ಇರಲ್ಲ? ಹೌದು ಸರ್, ಮನೆ ಮುಂದೆ ತೋಟ ಇದೆ. ಎಷ್ಟು ಎಕರೆ ಬೆಳಿತಿದ್ದೀರಿ? 1.5 ಎಕರೆ ರೇಷ್ಮೆ ಬೆಳೆ. 1.5 ಎಕರೆ ಬೆಳೀತಾ ಇದ್ದಾರೆ. ಇದು ರೇಷ್ಮೆ ಗೂಡು ಇದು ಎಷ್ಟು ದಿವಸದ್ದು ಇದು ಹುಳು? ಇದು 4ನೇ ದಿವಸ ಹುಳು ಸರ್ ಇದು. ಹಾಂ ಹಾಂ ಹಾಂ. ಇದು ಬರ್ಬೇಕಾದ್ರೆ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ? ಇದು ಇನ್ನು 24 ದಿವಸ ಬೇಕು ಸರ್. ಇದಕ್ಕೆ ಸೊಪ್ಪು ಅಲ್ಲಿ ಜಮೀನಲ್ಲಿ ಸೊಪ್ಪಿದೆ 1.5 ಎಕರೆ. ಹಾಂ. ಅಲ್ಲಿ ನಾವು ಕಟಾವು ಮಾಡ್ಕೊಂಬರ್ತೀವಿ. ಬೆಳಿಗ್ಗೆ 2 ಟೈಮ್ ಇರ್ತೀವಿ. ಹಾಂ. ಇದು ಒಂದೊಂದು ದಿವಸ 2 ದಿವಸ ಹೆಚ್ಚು ಹೋಗುತ್ತೆ ಹುಳ. ಹಾಂ ಹಾಂ. ಸೊಪ್ಪು ಆದಾಗ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಈ ಕಡೆ ಈ ಸ್ಟ್ಯಾಂಡ್, ಆ ಕಡೆ ಈ ಸ್ಟ್ಯಾಂಡಿಗೆ. ಹಾಂ ಹಾಂ. ಎಲ್ಲ ಫುಲ್. ಇವೆಲ್ಲ ಒಂದು 15 ದಿವಸಕ್ಕೆ ಇವೆಲ್ಲ ಫುಲ್ ಆಗಿಬಿಡುತ್ತೆ. ಎಂಟೈರ್ ಇದೆಲ್ಲ ಆಗುತ್ತೆ ಎಲ್ಲ ಫುಲ್ ಆಗ್ಬಿಟ್ಟು ಇಷ್ಟು ಹುಳದಲ್ಲಿ. ದಪ್ಪ ಆದಂಗೆ ಎಲ್ಲ ಹಿಂಗಿಡಿಸ್ತೀವಿ ಮೇಲೆ. ಮಾರ್ಕೆಟ್ ಹೇಗೆ ನಿಮಗೆ? ಎಲ್ಲಿ ಮಾರ್ಕೆಟ್? ನಾವು ರಾಮನಗರ. ರಾಮನಗರಕ್ಕೆ ಹೋಗ್ತೀವಿ. ಈಗ ರೇಟ್ ಹೇಗೆ ಪರವಾಗಿಲ್ಲ ಸಿಗುತ್ತಾ ನಿಮಗೆ? ಪರವಾಗಿಲ್ಲ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಸಿಗುತ್ತೆ. ರೇಷ್ಮೆನ ರೈತರು ಬೆಳಿಬೋದು ಅಂತೀರ ನೀವು? ಆರಾಮಾಗಿ ಬೆಳಿಬೋದು, ಲಾಸ್ ಆಗಲ್ಲ ಇದರಲ್ಲಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಬೆಳಿಬೋದು, ಮನೆಯೇ ಮಾಡ್ಕೊಂಡು ಹೋಗ್ಬೋದು. ಹಾಂ ಹಾಂ. ನಿಮ್ಗೆ ಇಲಾಖೆಯವರು ಹೇಗೆ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ? ಸಹಕಾರ ಕೊಡ್ತಾರೆ, ಬಂದು ಸಲಹೆ ಎಲ್ಲ ಕೊಡ್ತಾ ಇದ್ದಾರೆ. ಬಂದು ಎಲ್ಲ ಹೇಳ್ತಾರೆ. ಆಮೇಲೆ ಮೆಡಿಸಿನ್ ಬಂದವೆಲ್ಲ ಕೊಡ್ತಾರೆ. ಪ್ರತಿಯೊಂದಕ್ಕೆಲ್ಲ ಸಹಕಾರ ಕೊಡ್ತಾರೆ. ಸರ್ಕಾರದಿಂದ ಏನು ಸಿಗುತ್ತೆ ನಿಮ್ಗೆ? ಏನಾದ್ರು ಸಹಾಯ ಸಿಗುತ್ತೆ ಇದಕ್ಕೆ? ಅಂದರೆ ಈ ಮನೆ ಕಟ್ಟಬೇಕಾದ್ರೆ ಒಂದು 3,40,000 ಸಹಾಯಧನ ಕೊಟ್ಟಿದ್ರು. 3 ಲಕ್ಷ ಹುಳು ಸಾಕಾಣಿಕೆ ಮನೆಗೆ. ಮತ್ತೆ ಮೆಡಿಸಿನ್ ಬಂದ ಕೊಡ್ತಾರೆ. ಪ್ರತಿಯೊಂದಕ್ಕೂ ಸಹಕಾರ ಇದೆ. ಗುಡ್. ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ನೀವು? ಇದೊಂದು 5 ವರ್ಷ ಆಯ್ತು ನಾವು ಬೆಳಿ. 5 ವರ್ಷದಿಂದ ಬೆಳೀತಾ ಇದ್ದೀರಾ? 5 ವರ್ಷದಿಂದ ಯಾವಾಗಲೂ ನಿಮಗೇನು ಲಾಸು ಅಂತ ಅನಿಸಿಲ್ಲ? ಆಗುತ್ತೆ. ಒಂದೊಂದು ಕೆಲವು ಟೈಮು ಹುಳುಗಳು ಮಳೆಗಾಲದಲ್ಲಿ ಲಾಸ್ ಆಗ್ಬಿಡುತ್ತೆ ಸ್ವಲ್ಪ. ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಮಳೆ ಬೀಳಬಾರ್ದು ಎಲೆ ಮೇಲೆ. ಹಾಂ ಹಾಂ. ಮಳೆ ನೀರು ಎಲೆ ಮೇಲೆ ಬಿದ್ದರೆ ಹುಳ ಎಲ್ಲ ಸತ್ತೋಗ್ಬಿಡ್ತದೆ. ಹಾಂ ಹಾಂ ಹಾಂ. ಕೃಷ್ಣ, ಯಾಕಂದರೆ ನೀವು ಕೃಷಿ ಹೊಂಡನೂ ಮಾಡಿದ್ದೀರಿ. ಹೌದು. ಮಳೆಗಾಲದಲ್ಲೂ ನೀರನ್ನ ಸಂಗ್ರಹಣೆ ಮಾಡ್ಬೋದು. ಮಳೆಗಾಲದಲ್ಲಿ ಸಂಗ್ರಹಣೆ ಆಗುತ್ತೆ. ಹಾಂ ಹಾಂ. ಬೇಸಿಗೆ ಟೈಮಲ್ಲಿ ಬೋರ್ವೆಲಿಂದಲೇ ಸಂಗ್ರಹಣೆ ಮಾಡ್ಕೊಂಡು ಮತ್ತೆ ತೋಟಕ್ಕೆ ಬಿಡ್ತೀವಿ. ಇದರಲ್ಲಿ ಮೀನು ಬಿಡ್ಬೋದನ್ನಲ್ವ? ಆಗುತ್ತಾ ಇಲ್ವಾ? ಬಿಡ್ಬೋದಲ್ಲ, ಆ ಪ್ರಯತ್ನ ಮಾಡಿಲ್ಲ. ಇದನ್ನು ಬಾಕಿ ಅಂತ ಈ ನೀರು ಬಳಕೆ ಮಾಡ್ಕೊತೀವಿ. ಅದು ಯಾವುದಕ್ಕೆ ನಿಮಗೆ? ತೋಟಕ್ಕೂ ಆಗುತ್ತಾ? ಯಾವುದಕ್ಕೆ ಬಳಸ್ಕೊತೀರಿ? ತೋಟಕ್ಕೆ, ರೇಷ್ಮೆಗೆ, ಯಾವುದು ಎಲ್ಲದಕ್ಕೂ ಬೇಕಾದ್ರೆ. ಕೃಷಿ ಹೊಂಡ ಇದನ್ನು ಸರ್ಕಾರದಿಂದ ಇದು ಮಾಡಿರೋದಾ? ಕೃಷಿ ಹೊಂಡ ಸರ್ಕಾರದಿಂದ ಕೊಟ್ಟಿದ್ದು. ಹಾಂ. ಏನು ಎಷ್ಟು ನಿಮಗೆ ಸಬ್ಸಿಡಿ ಸಿಗ್ತಾ? ಹೇಗೆ ಇದು? ಸಬ್ಸಿಡಿ ಸಿಕ್ತು. ನಾನು ಮಾಡಿಸಾಲೆ 7 ವರ್ಷದ ಮೇಲೆ ಆಯ್ತು. 7-8 ವರ್ಷ ಆಯಿತು. ಹಾಂ. 7ರಿಂದ 8 ವರ್ಷ ಆಯ್ತು ನಾನು ಮಾಡಿಸಿ. ಹಾಂ. ಸಬ್ಸಿಡಿ ಆವಾಗ 55,000 ಸಿಕ್ಕಿತ್ತು. ಹಾಂ ಹಾಂ. ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀರಿ. ಹಾಂ, ಮಾಡಿದ್ದೀನಿ. ಹಾಂ ಹಾಂ. ಇದಕ್ಕೇನಪ್ಪ ಅಂದ್ರೆ ಪ್ರೊಟೆಕ್ಷನ್ ಸೈಡ್ಗೆ ಏನು ಇರೋಲ್ಲ, ಆದರೂ ಸ್ವಲ್ಪ ಭಾಳ ಎಚ್ಚರಿಕೆ ವಹಿಸಬೇಕಾಗುತ್ತಲ್ವ? ಹೌದು. ಹಾಂ. ಎಚ್ಚರವಾಗಿರ್ಬೇಕು. ನಾವು ಇಲ್ಲೇ ತಿರುಗಾಡ್ತೀವಿ, ಎನಿ ಟೈಮ್ ಓಡಾಡ್ತಾ ಇರ್ತೀವಲ್ಲ, ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಕೇರ್ ತಗೋತೀರ. ಸೈಜ್ ಎಷ್ಟಿದೆ? ಎಷ್ಟು ಅಡಿ? ಎಷ್ಟು? 21 by 21 ಮೀಟ್ರು. 21 ಮೀಟ್ರ್ ಇದೆಯಾ? 15 ಅಡಿ ಆಳ. ಹಾಂ ಹಾಂ.
ಇದು ಸಿಮೆಂಟ್ ಇದು ಪ್ಲಾಸ್ಟ್ ಮಾಡ್ತೀರಾ ಪ್ಲಾಸ್ಟಿಕ್ ಹಾಕಿರ ಟಾರ್ಪಾಲು ಟಾರ್ಪಾಲೆಯ ಹೌದು ಲಾಂಗ್ ಟೈಮ್ ಇರುತ್ತೆ ಅಷ್ಟು ವರ್ಷ ಆದರೂ ಅದು ಒನ್ ಟೈಮ್ ಗೌರ್ಮೆಂಟ್ ಕೊಟ್ಟಿದ್ದು ಅದು ಹೋಯ್ತು ಬಿಸಿಲಿ. ಎಷ್ಟು ದಿವಸಕ್ಕೆ ಹೋಯ್ತು? ಅದು ಒಂದು 5 ವರ್ಷ ಬಂದಿತ್ತು. ಹಾಂ ನಂತರ ಮತ್ತೆ ನಾನು ಪೇಮೆಂಟ್ ಕೊಟ್ಟು ತರಿಸಿದ್ದೆ 40,000 ಕೊಟ್ಟು. ಹಾಂ ಇದು ಎಷ್ಟು ವರ್ಷ ಬಂತು ಈಗ? ಇದು ಅದೇನು ಡೂಪ್ಲಿಕೇಟ್ ಕೊಟ್ಬಿಟ್ರು ನಮಗೆ, ಬೆಂಗಳೂರು ತರಿಸಿದೆ ಪಾರ್ಸಲು. ಹಾಂ 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 ಅದಾಗ ಹೋಗ್ಬಿಡ್ತು. ನೆಕ್ಸ್ಟ್ ಮತ್ತೆ ಹೊಸದೊಂದು ಹಾಕಿಸ್ಬೇಕು ಈಗ. ಹಾಕ್ಸ ಹಾಂ ಹಾಂ ಗುಡ್.